ಹಾಯ್ ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಅಂಗನವಾಡಿಯಲ್ಲಿ ಕೊಡುವಂತಹ ಈ 6 ತಿಂಗಳಿಂದ 3 ವರ್ಷದ ಮಕ್ಕಳಿಗೆ ಮನೆಗೆ ನೀಡಲಾಗುತ್ತಲ್ವ ಪುಷ್ಟಿ ಪೌಡರಿಂದ ನಾವು ಯಾವ ರೀತಿ ಮನೆಯಲ್ಲಿನೇ ಈ ಮಕ್ಕಳಿಗೆ ಹೆಲ್ದಿಯಾದಂತಹ ತಾಲಿಪಟ್ಟನ್ನ ಯಾವ ರೀತಿ ಮಾಡಿಕೊಡೋದು ಅನ್ನೋದನ್ನು ನೋಡೋಣ. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಬನ್ನಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ಫಸ್ಟು ನಾನು ಒಂದು ಈ ರೀತಿ ದೊಡ್ಡ ತಟ್ಟೆನ ತಗೊಂಡಿದ್ದೀನಿ. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಹೊಸಬ್ರು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ಈ ಮೆಜರ್ಮೆಂಟ್ಗೆ ಅಂತ ಈ ಅಳತೆ ಕಪ್ಪಿಂದ ತೊಗೊಳ್ತಾ ಇದ್ದೀನಿ. ನೀವು ಯಾವ ಕಪ್ ಆದರೂ ಯೂಸ್ ಮಾಡ್ಬೋದು. ನಾನು 1 ಕಪ್ ಆಗುವಷ್ಟು ನಾನು ಪುಷ್ಟಿ ಪೌಡರ್ನ ಹಾಕ್ಕೊತಾ ಇದ್ದೀನಿ. 1 ಕಪ್ಪು ಪುಷ್ಟಿ ಪೌಡರ್ಗೆ ನಾನು 1 ಕಪ್ಪು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ಪುಷ್ಟಿ ಪೌಡರಿಂದನೇ ಮಾಡಿದರೆ ಈ ಹಿಟ್ಟು ತಾಲಿಪಟ್ಟು ತಟ್ಟೋದಕ್ಕೆ ಬರಲ್ಲ, ಉಚ್ಚಿಬಿಡುತ್ತೆ, ಆ ರೀತಿ ಆಗುತ್ತೆ ತಾಲಿಪಟ್ಟು. ನಾನು 1 ಕಪ್ಪು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಮೊದಲನೇ ಸಾರಿ ಮಾಡ್ತಾಯಿದ್ರೆ ಇನ್ನೊಂದು ಸ್ವಲ್ಪ ನೀವು ಇದಕ್ಕೆ ಗೋಧಿ ಹಿಟ್ಟು ಕೂಡ ಮಿಕ್ಸ್ ಮಾಡ್ಕೋಬೋದು. ಅಕ್ಕಿ ಹಿಟ್ಟು ಬದಲು ನೀವು ಗೋಧಿ ಹಿಟ್ಟಾದರೂ ಯೂಸ್ ಮಾಡ್ಕೊಳ್ಳಿ. ನಾನೊಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಹಾಗೆ ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಸ್ವಲ್ಪ ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ಮಕ್ಕಳಿಗೆ ಕೊಡೋದ್ರಿಂದ ನಾನು ಖಾರದ ಪುಡಿನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಹಸಿಮೆಣಸಿನ್ಕಾಯಿ ಚಟ್ನಿ ಥರ ಮಾಡಿಕೊಂಡು ಕೂಡ ಪೇಸ್ಟ್ ಥರ ಮಾಡಿಕೊಂಡು ಕೂಡ ಹಾಕ್ಬೋದು. ಹಾಗೆ ನಾನು ಈ ರೀತಿ ಒಂದು ಸ್ವಲ್ಪ ಈರುಳ್ಳಿ, ಹಾಗೆ ಈ ಮೂಲಂಗಿನ, ಹಾಗೆ ಕ್ಯಾರೆಟು, ಸ್ವಲ್ಪ ಟೊಮೆಟೊ, ಹಾಗೆ ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈ ರೀತಿ ನಿಮಗೆ ಯಾವ ಸೊಪ್ಪು ಬೇಕೋ ಆ ಸೊಪ್ಪು ಈ ಟೈಮಲ್ಲಿ ನೀವು ಹಾಕ್ಕೋಬೋದು. ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಆನ್ ಮಾಡಿಕೊಂಡ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನೀವು ಮೊದಲು ನೋಡ್ಬೋದು. ನೋಡಿ, ಈ ರೀತಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ವೆಜಿಟೇಬಲ್ ತರಕಾರಿ ಇಷ್ಟನೋ ಈ ಟೈಮಲ್ಲಿ ನೀವು ಸೇರಿಸ್ಕೋಬೋದು. ಮಕ್ಕಳು ಇಷ್ಟಪಟ್ಟು, ಹಾಗೆ ರುಚಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡಿಕೊಡೋದ್ರಿಂದ ಮಕ್ಕಳಿಗೆ. ಮೊದಲನೇ ಸಾರಿ ಮಾಡ್ತಾಯಿದ್ರೆ ಒಂದು ಸ್ವಲ್ಪನೇ ಈ ರೀತಿ ಟ್ರೈ ಮಾಡಿ ನೋಡಿ. ಗೋಧಿ ಹಿಟ್ಟು ಕೂಡ ನೀವು ಅಕ್ಕಿ ಹಿಟ್ಟು ಬದಲು ಗೋಧಿ ಹಿಟ್ಟಾದರೂ ನೀವು ಮಿಕ್ಸ್ ಮಾಡ್ಕೋಬೋದು. ನೋಡಿ, ಈ ರೀತಿ ಸ್ವಲ್ಪ ತೆಳುವಾಗಿ ಈ ರೀತಿ ನಾದ್ಕೊಳ್ಳಿ. ಹಾಗೆ ನಿಮಗೆ ಈ ತಾಲಿಪಟ್ಟು ಮಾಡುವಾಗ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆನ ಮಾಡಿಕೊಂಡು ನೀವು ರೆಡಿ ಮಾಡ್ಕೋಬೋದು. ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿ ನಾನು ಸಣ್ಣ ಉಂಡೆನ ತಗೊಂಡಿದ್ದೀನಿ. ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲಪ್ಪ ಅಂತಂದರೆ ಈ ಆಯಿಲ್ ಪಾಕೆಟ್ ಆದರೂ ಯೂಸ್ ಮಾಡ್ಬೋದು. ಬಟರ್ ಪೇಪರ್ ಇದ್ದರೆ ಇನ್ನೂ ಚೆನ್ನಾಗಿ ಹಾಕುವಾಗ ತುಂಬಾ ಚೆನ್ನಾಗಿ ಆಗುತ್ತೆ ಅಂತ ಅಷ್ಟೇ. ನೋಡಿ, ಈ ರೀತಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಈ ರೀತಿ ನಿಧಾನವಾಗಿ ಎಣ್ಣೆನ ಹಚ್ಕೊಂಡು ಈ ರೀತಿ ತಟ್ಕೊತಾ ಹೋಗಿ. ಸ್ವಲ್ಪ ಎಣ್ಣೆನ ಕೈಗೆ ಹಚ್ಕೊಂಡು ಈ ರೀತಿ ಮೊದಲನೇ ಸಾರಿ ಮಾಡ್ತಾಯಿದ್ರೆ ಆದಷ್ಟು ಸಣ್ಣದಾಗಿ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ನಾನು ಮಾಡ್ಕೊಂಡಿದ್ದೀನಿ. ನಾನು 2 ರೀತಿಯಾಗಿ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಯಾವ ಈಸಿ ಅನಿಸುತ್ತೋ ಅದನ್ನು ನೀವು ಟ್ರೈ ಮಾಡ್ಬೋದು. ಬನ್ನಿ, ಇವಾಗ ಹಂಚು ರೆಡಿಯಾಗಿದೆ. ನಾನಿವಾಗ ಹಾಕ್ಕೊತಾ ಇದ್ದೀನಿ. ಈ ತವೆ ಬಿಸಿ ಆದಮೇಲೆ ಈ ರೀತಿ ನಿಧಾನಕ್ಕೆ ಈ ರೀತಿ ಕೂಡ ನೀವು ಟ್ರೈ ಮಾಡ್ಬೋದು. ನಿಮ್ಗೆ ಯಾವ ಈಸಿ ಸ್ಟೆಪ್ ಅನಿಸುತ್ತೋ ಆ ಸ್ಟೆಪ್ಪಲ್ಲಿ ಈ ರೀತಿ ಮಾಡ್ಕೊಳ್ಳಿ. ತುಂಬಾ ರುಚಿಯಾಗುತ್ತೆ, ಹಾಗೆ ಹೆಲ್ದಿ ಕೂಡ ಆಗುತ್ತೆ ಮಕ್ಕಳಿಗೆ. ಈ ರೀತಿ ನಾನು ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಈ ರೀತಿ ಕೂಡ ನೀವು ಮಾಡ್ಕೋಬೋದು. ಕೈಲಿಂದ ನಿಧಾನವಾಗಿ ಈ ರೀತಿ ತಕ್ಕೊಂಡು ಹಾಕ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಟೈಮಲ್ಲಿ ನಿಮಗೆ ತುಪ್ಪ ಬೇಕಂದರೆ ತುಪ್ಪನಾದರೂ ಯೂಸ್ ಮಾಡಿ, ಅಥವಾ ಅಡುಗೆ ಎಣ್ಣೆ ಕೂಡ ಹಾಕಿ ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡ್ರೆ ಆಯಿತು. ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಮಕ್ಕಳು ಕೂಡ ತುಂಬಾ
ಹೊಸ ರುಚಿಯಾಗಿ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಿಟ್ಟನ್ನು ಆದಷ್ಟು ಈ ರೀತಿ ನೀವು ನಾದುವಾಗ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ನಾದ್ಕೊಳ್ಳಿ. ಆವಾಗ ನಿಮಗೆ ಲಟ್ಟಿಸ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿ ಈಸಿ ಆಗುತ್ತೆ. ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ಬರೆಯೋದನ್ನು ಮರಿಬೇಡಿ. ನಮ್ಮ ವಿಡಿಯೋನ ಆದಷ್ಟು ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ. ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನಾನು ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ವಿಡಿಯೋದೊಂದಿಗೆ ಭೇಟಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಹಾಗೆ ನಾನು ಮತ್ತೆ ಈ ಪುಷ್ಟಿ ಪೌಡರಿಂದ ಮಾಡುವ ಅನೇಕ ವಿಧವಾದ ಅಡುಗೆಗಳೊಂದಿಗೆ ಭೇಟಿ ಆಗ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.